ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಕಲಿತಾ ಇದ್ದೀವಿ ಅಂತಂದರೆ, ಈ ಯು ಜಿ ಸಂಪುದನ್ನು ಟ್ಯಾಬ್ಲರ್ ಕಾಲಮ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಯು ಜಿ ಸಂಪ್ದು ಬಾಟಮ್ ರಾಫ್ಟು ಮತ್ತು ರೂಫ್ ಸ್ಲ್ಯಾಬು ಮತ್ತು ನಂಬರ್ ಆಫ್ ಸೆಕ್ಷನ್ಸ್ ಇದೆ. ಈ ವಾಲ್ದೆಲ್ಲ ನಂಬರ್ ಆಫ್ ಸೆಕ್ಷನ್ಸ್ ಇದೆ. ಎಲ್ಲ ಸೆಕ್ಷನ್ಗಳಿಗೂ ಯಾವ ರೀತಿ ರೀಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟ್ಯಾಬ್ಲರ್ ಕಾಲಮ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ ನಂದು ಲೇಟೆಸ್ಟ್ ವಿಡಿಯೋ ನಿಮಗೆ ಇಮಿಡಿಯೇಟಾಗಿ ಸಿಗೋದು. ಮತ್ತು ನಿಮ್ಗೆ ಏನಾದ್ರು ಡ್ರಾಯಿಂಗ್ ಬೇಕು ಅನ್ನೋದಾದರೆ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಈ ನಂಬರ್ಗೆ ಅಥವಾ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಫಸ್ಟ್ ಈ ಯು ಜಿ ಸಮ್ ಡ್ರಾಯಿಂಗ್ ಬಗ್ಗೆ ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನಮ್ಮದು ಯು ಜಿ ಸಮ್ದು ಶಟ್ರಿಂಗ್ ಲೇಔಟು. ಇಲ್ಲಿದೆ ನೋಡಿ, ಇದು ಯು ಜಿ ಸಂಪಲ್ಲಿ ಬರ್ತಕ್ಕಂಥ ರೈನ್ ವಾಟರ್ ಟ್ಯಾಂಕು. ನೋಡಿ, ಇದು ದೊಡ್ಡ ಟ್ಯಾಂಕ್ ಇದೆಯಲ್ಲ, ಇದು ಬಂದ್ಬಿಟ್ಟು ಫೈರ್ ಟ್ಯಾಂಕು, ಇದು ರಾ ವಾಟರ್ ಟ್ಯಾಂಕು. ಮತ್ತು ಅದೇ ಥರ ಇಲ್ಲಿ ಸೆಂಟ್ರಲ್ ಬರ್ತಕ್ಕಂಥದ್ದು ಇಲ್ಲಿ ಪಂಪ್ ರೂಮು, ಮತ್ತು ಈ ಕಡೆ ಲಾಸ್ಟಲ್ಲಿ ಟ್ರೀಟೆಡ್ ವಾಟರ್ ಸಂಪ್ ಇದೆ. ಸೊ ಇದ್ರದ್ದು ಬಾಟಮ್ ಸ್ಲ್ಯಾಬು ಮತ್ತು ಟಾಪ್ ಸ್ಲ್ಯಾಬ್ ಇದೆಲ್ಲ ಬಂದ್ಬಿಟ್ಟು ನಮ್ಮದು ಸೆಕ್ಷನ್ಸು, ಶಟ್ರಿಂಗ್ ಸೆಕ್ಷನ್ಸು. ತುಂಬ ಸೆಕ್ಷನ್ಸ್ಗಳು ತೊಗೊಂಡಿದ್ದಾರೆ. ಎಲ್ಲ ಸೆಕ್ಷನ್ನು ಕೂಡ ಇಲ್ಲಿ ನೀಟಾಗಿ ಪ್ರತಿಯೊಂದು ಸೆಕ್ಷನ್ ಕೊಟ್ಟಿದ್ದಾರೆ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೋಸ್ಕರ. ಅದೇ ಥರ ಇಲ್ಲಿ ನಮಗೆ ರೀಇನ್ಫೋರ್ಸ್ಮೆಂಟು ಕೂಡ ನೋಡಿ, ಎಲ್ಲ ಇಲ್ಲಿ ಬಾಟಮ್ ರಾಫ್ಟ್ ಸ್ಲ್ಯಾಬ್ ಥಿಕ್ನೆಸ್ಸು, ರೂಫ್ ಸ್ಲ್ಯಾಬ್ ಥಿಕ್ನೆಸ್ಸು, ಮತ್ತು ಇಲ್ಲಿ ನೋಡಿ ಬಾಟಮ್ದು ರಾಫ್ಟ್ದು ರೀಇನ್ಫೋರ್ಸ್ಮೆಂಟ್ ಡೀಟೇಲು T12 at 125 ಸೆಂಟರ್ ಟು ಸೆಂಟರ್, ಟಾಪ್ ಆ್ಯಂಡ್ ಬಾಟಮ್ ಬೋತ್ ವೇಸು. ಸೊ ಎಲ್ಲ ಕಡೆನೂ ಅದು. ಮತ್ತು ಅದೇ ಥರ ಇಲ್ಲಿ ಟಾಪ್ ಸ್ಲ್ಯಾಬ್ದು T10 at 150 mm ಸೆಂಟರ್ ಟು ಸೆಂಟರ್, ಟಾಪ್ ಆ್ಯಂಡ್ ಬಾಟಮ್ ಬೋತ್ ವೇಸು. ಇದು ಬಾಟಮ್ ರಾಫ್ಟು ಮತ್ತು ಸ್ಲ್ಯಾಬ್ ಡೀಟೇಲು, ಟಾಪ್ ಸ್ಲ್ಯಾಬ್ ಡೀಟೇಲು. ಅದೇ ಥರ ಇಲ್ಲಿ ವಾಲ್ ಸೆಕ್ಷನ್ಗಳು ಕೂಡ ಇಲ್ಲಿ ನೋಡಿ, ನಂಬರ್ ಆಫ್ ವಾಲ್ ಸೆಕ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. SW1, SW2, SW9, SW10, 4. ಸೊ ಇದೇ ಥರ ಪ್ರತಿಯೊಂದು ಎಲ್ಲೆಲ್ಲಿ ಡೀಟೇಲ್ಸ್ಗಳೆಲ್ಲ ಚೇಂಜ್ ಆಗುತ್ತಲ್ಲ, ಪ್ರತಿಯೊಂದು ಕಡೆಯೂ ಕೂಡ ಒಂದೊಂದು ವಾಲ್ಗೂ ಕೂಡ ಒಂದೊಂದು ಸೆಕ್ಷನ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಅದಷ್ಟು ಸೆಕ್ಷನ್ನು ಕೂಡ ಇಲ್ಲಿ ನೀಟಾಗಿ ಪ್ರತಿಯೊಂದು ಸೆಕ್ಷನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ವಾಲ್ ರಿಇನ್ಫೋರ್ಸ್ಮೆಂಟು ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ವಾಲ್ ರಿಇನ್ಫೋರ್ಸ್ಮೆಂಟ್ ನೋಡಿ, ಹೊರಗಡೆ ಔಟ್ರಲ್ಲಿರ್ತಕ್ಕಂಥದ್ದು 12-200 ಮತ್ತು 12-200. ಇದರಲ್ಲಿ ಎಕ್ಸ್ಟ್ರಾ ರಾಡ್ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಬರುತ್ತೆ. ಮತ್ತು ಇನ್ನೊಂದು 12-200 ಫುಲ್ ಹೈಟಿಗೆ ಬರುತ್ತೆ. ಇನ್ಸೈಡಲ್ಲಿ 12-150 ಮತ್ತು ಡಿಸ್ಟ್ರಿಬ್ಯೂಷನು 10-200 ಎರಡು ಕಡೆ, ಒಳಗಡೆ ಮತ್ತು ಹೊರಗಡೆ. ಮತ್ತು ಇಲ್ಲಿ ಹಾಂಚ್ ಬಾರ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೇ ಥರ ಪ್ರತಿಯೊಂದು ಸೆಕ್ಷನ್ಗಳು ಕೂಡ ಪ್ರತಿಯೊಂದು ಡೀಟೇಲು, ಹೈಟು, ವಾಲ್ ಹೈಟು ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಸೊ ಈ ಡೀಟೇಲ್ ಪ್ರಕಾರ ಯಾವ ರೀತಿ ನಾವು ಎಕ್ಸೆಲ್ ಶೀಟನ್ನು ಕ್ರಿಯೇಟ್ ಮಾಡಿದ್ರೆ ಇದನ್ನು BBS ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿ ಒಂದು ಎಕ್ಸೆಲ್ ಶೀಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ನಿಮಗೆ ಈಗ ತೋರಿಸ್ತೀನಿ ನೋಡಿ. ಇದು ನಮ್ಮದು ಯು ಜಿ ಸಂಪ್ದು ರಾಫ್ಟ್ ಸ್ಲ್ಯಾಬು, ವಾಲು ಮತ್ತು ಟಾಪ್ ಸ್ಲ್ಯಾಬ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೋಡಿ, ಆ್ಯಸ್ ಇಟ್ ಈಸು ಸೀರಿಯಲ್ ನಂಬರು, ಡಿಸ್ಕ್ರಿಪ್ಷನ್ ಆಫ್ ದಿ ಐಟಮು, ನಂಬರ್ ಆಫ್ ಐಟಮ್ಸು, ಡಯಾ ಆಫ್ ಬಾರ್ ಇನ್ MM. ಇದು ಬಂದ್ಬಿಟ್ಟು ರಾಫ್ಟು ಮತ್ತು ಟಾಪ್ ಸ್ಲ್ಯಾಬ್ಗೆ ಬರ್ತಕ್ಕಂಥ ಟ್ಯಾಬ್ಲರ್ ಕಾಲಮು. ಇದರಲ್ಲಿ 4 ಟ್ಯಾಬ್ಲರ್ ಕಾಲಮು, ಅದರದ್ದು ಲೆಂತು, ಸ್ಪೇಸಿಂಗು ಮತ್ತು ಲ್ಯಾಪ್ ಲೆಂತು, ಕವರು. ಸೊ ಈ ಟ್ಯಾಬ್ಲರ್ ಕಾಲಮ್ ಬಂದ್ಬಿಟ್ಟು ವಾಲ್ಗೆ, ಈ ವಾಲಲ್ಲಿ ಏನೇನೆಲ್ಲ ಡೀಟೇಲ್ಸ್ ಬೇಕು ಅನ್ನೋದನ್ನು ಇಲ್ಲಿ ವಾಲ್ಗೆ ಎಂಟ್ರಿ ಮಾಡಿದ್ದೀನಿ. ವಾಲ್ ಲೆಂತು, ರಾಫ್ಟ್ ಥಿಕ್ನೆಸ್ಸು, ವಾಲ್ ಹೈಟು, ಟಾಪ್ ಸ್ಲ್ಯಾಬ್ ಥಿಕ್ನೆಸ್ಸು, ಎಕ್ಸ್ಟ್ರಾ ರಾಡ್ದು ಹೈಟು, ಟಾಪಲ್ಲಿ ಬರ್ತಕ್ಕಂಥ LD, ಲ್ಯಾಪ್ ಲೆಂತು ಮತ್ತು ರಾಫ್ಟ್ ಕವರು ಮತ್ತು ಸ್ಪೇಸಿಂಗು. ಸೊ ಇದಿಷ್ಟು ಬಂದ್ಬಿಟ್ಟು ವಾಲ್ಗೆ ಬೇಕಾಗಿರ್ತಕ್ಕಂಥ ಟ್ಯಾಬ್ಲರ್ ಕಾಲಮ್. ನೆಕ್ಸ್ಟು ಇದು LD, ಬಾಟಮಲ್ಲಿ ಬರ್ತಕ್ಕಂಥ LD. ನೆಕ್ಸ್ಟು ಕಟಿಂಗ್ ಲೆಂತು, ನೆಕ್ಸ್ಟು ಲ್ಯಾಪ್ ಲೆಂತು, ಅದೇ ಥರ ಲೆಂತ್ ಆಫ್ ಬಾರ್ ಇನ್ ಮೀಟರು, ನೆಕ್ಸ್ಟು ನಂಬರ್ ಆಫ್ ಬಾರ್ಸು, ಟೋಟಲ್ ಲೆಂತ್ ಇನ್ ಮೀಟ್ರು, ನೆಕ್ಸ್ಟು ಯೂನಿಟ್ ವೆಯ್ಟ್ ಇನ್ kg/ಮೀಟ್ರು, ನೆಕ್ಸ್ಟು ಟೋಟಲ್ ವೆಯ್ಟ್ ಇನ್ kg. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಅದೇ ಥರ ಟೋಟಲ್ ವೆಯ್ಟ್ ಇನ್ kg ಡಯಾ ವೈಸು. ಇದು 8 mm, 10 mm, 12 mm, 16, 20, 25 ಇದೇ ಥರ ಎಲ್ಲ 32 ಕೂಡ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಇದು ನಮ್ಮದು ಟ್ಯಾಬ್ಲರ್ ಕಾಲಮು ಬೇಕಾಗಿರತಕ್ಕಂಥದ್ದು ನಮ್ಮದು ಈ ಯು ಜಿ ಸಂಪುದು ರಾಫ್ಟು, ಟಾಪ್ ಸ್ಲ್ಯಾಬು ಮತ್ತು ವಾಲ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬಾಟಮ್ ರಾಫ್ಟ್ದು ಮತ್ತು ಟಾಪ್ ಸ್ಲ್ಯಾಬ್ದು BBSನ ಯಾವ ರೀತಿ ಎಂಟ್ರಿ ಮಾಡಬೇಕು ಮತ್ತು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಈ ಫಾರ್ಮುಲಾ ಹಾಕೋದು ಮತ್ತು ವಾಲ್ ರಿಇನ್ಫೋರ್ಸ್ಮೆಂಟ್ ಎಲ್ಲ ಯಾವ ರೀತಿ ಎಂಟ್ರಿ ಮಾಡೋದು ಮತ್ತು ಫಾರ್ಮುಲಾ ಹಾಕೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮ್ದೇನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.